ಸೂರ್ಯನೇ ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ, ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ, ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ, ನೀನು ಓದಿಸಾಣೆ ಹಿಡಿದ ಶಾಸ್ತ್ರಗಳು. ನನ್ನ ಉದ್ದೇಶ ಈಗ 4 ಕೂಡ ನನ್ನ ದೃಷ್ಟಿಯಲ್ಲಿತ್ತು. ಈ 4 ಕೂಡ ಮೈತ್ರಿ ಸಾರು ಇವರೆಲ್ಲರೂ ನಾನು ಭಾಳ ಜವಾಬ್ದಾರಿ ವಹಿಸಿದ್ರು. ನೀನು ಓದ್ ಬರ ಕಡಿಮೆ ಇದ್ರೂ ಪರವಾಗಿಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಮಾಡಲೇಬೇಕು, ನೀನು ಮಾಡಲೇಬೇಕು ಆ ಕೆಲಸ ಸಮುದಾಯಕ್ಕೆ ಅಂತ ಹೇಳಿದರು. ಅದೊಂದು ಉದ್ದೇಶದಿಂದ ನಾನು ಯಾವುದೋ ಪಕ್ಷ ಭೇದ ಭಾವ ಮರಲಿಲ್ಲ, ಇನ್ನೊಬ್ರು ಅಂತ ನಾನು ಇದು ಮಾಡಲಿಲ್ಲ. ನಾನು ನೆಲದ ಮೇಲೆ ಕುಂತ್ರೆ ಸುತ್ತ ಅವರು ಎಂಜಲು ಪತ್ರಾಳಗಳು ಎತ್ತಿದ್ರೆ ಸುತ್ತ ನನಗೆ ಏನು ನೋವಾಗಲಿಲ್ಲ. ನನ್ನ ಸಮಾಜಕ್ಕೋಸ್ಕರ ಬಂದೆ. ನನ್ನ ಜೀವನ ಒಂದು ಕಡೆಗೆ, ಸಮಾಜ ಒಂದು ಕಡೆಗೆ, ಮತ್ತು ಜಾತಿ ಒಂದು ಕಡೆಗೆ. ಅಷ್ಟೊತ್ತಿಗೆ ಮತ್ತೆ ಈ ಅಲೆಮಾರಿಗಳದ್ದು ಜವಾಬ್ದಾರಿ ವಹಿಸ್ಬಿಟ್ರು. ಇವೆಲ್ಲವನ್ನೂ ಮಾಡ್ಕೊಂತ ಬಂದಾಗ ಕೇಂದ್ರ ಆಯೋಗದ ಅಧ್ಯಕ್ಷರಿಗೆ ಮೆಮೊರಂಡಮ್ ಕೊಡ್ತೀವಿ. ಅಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ನಾನು ಹಿರಿಯೂರಿನಿಂದ ನಮ್ಮ ಕಲಾವಿದರ ಜೊತೆಗೆ ಹಿರಿಯೂರಿನಿಂದ ಸಿದ್ದರಾಮಯ್ಯನ ಜೊತೆಯಲ್ಲೇ PKC ಜೊತೆಯಲ್ಲಿ ಸಿದ್ದರಾಮಯ್ಯ ಜೊತೆಯಲ್ಲಿ ಪಾದಯಾತ್ರೆ ಮಾಡೀನಿ. ಹಿರಿಯೂರಿನಿಂದ ಬಳ್ಳಾರಿ ಮಟ್ಟ ಮಾಡೀವಿ. ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ವಿ. ನಮ್ಮ ಸಮಾಜ ಕರ್ಕೊಂಡು ಇಡೀ ನಮ್ಮ ಸಮಾಜ ಕಲಾವಿದರು ಹಾಕಿ, ನಾನಾ ರೀತಿ ಕಲಾವಿದರು ಹಾಕಿ ಸಿದ್ದರಾಮಯ್ಯನ ಜೊತೆಯಲ್ಲೇ ಹೆಜ್ಜೆ ಹಾಕೊಂಡು ಬಂದು ನಾವು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೆ. ಅಷ್ಟೊತ್ತಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಂದ ಹೊಸಪೇಟೆಯಿಂದ ಕೃಷ್ಣ ನಡಿಗೆ ಅಂತೇಳಿ ಕೂಡಲ ಸಂಘ ಮಟ್ಟ ಪಾದಯಾತ್ರೆ ಮತ್ತೊಂದು ಮಾಡಿದ್ರು. ಇಲ್ಲಿ ಆ ಮತ್ತೊಂದು ಪಾದಯಾತ್ರೆ ಕೂಡ ಭಾಗಿಯಾಗಿ ಪಕ್ಷದಲ್ಲಿ ದುಡಿದಿದ್ದೀನಿ, ಸಂಘಟನೆಯಲ್ಲಿ ದುಡಿದಿದ್ದೀನಿ, ಜೊತೆಯಲ್ಲೇ ದುಡಿದ ನಂತರ ಈಗೇನಾಯ್ತು, 2013 ಸರ್ಕಾರ ಬದಲಾಯಿತು. ನನಗೆ ಅಷ್ಟೊತ್ತಿಗೆಲ್ಲ ನಾನು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ನಾನು MLA ಆಕಾಂಕ್ಷಿ, ನಮಗೂ ಕೊಡ್ರಿ, ನಾವು ಅಲೆಮಾರಿಗಳಲ್ಲಿ ನೀವು ಒಂದ್ ದಿವಸನೂ ಒಬ್ರಿಗಾರ ಕೊಟ್ರಿ ನೀವು ರಾಜ್ಯದಲ್ಲಿ, ನನಗೂ ಆಸೆ ಇದೆ ಸರ್, ಆಕಾಂಕ್ಷಿ ಆಗಿದ್ದೀನಿ, ನನಗೆ ಕೊಡ್ರಿ ಅಂತೇಳಿ ನಾನಾ ರೀತಿ ತಾಲೂಕು ಅಧ್ಯಕ್ಷ ಆದ ಇಲ್ಲಿ ಕಾಂಗ್ರೆಸ್ನಲ್ಲಿ, ಜಿಲ್ಲಾ ಉಪಾಧ್ಯಕ್ಷ ಆದ ನಾ ಕಾಂಗ್ರೆಸ್ ಅಲ್ಲಿ, ಪಕ್ಷದಲ್ಲಿ ಕೂಡ ಪಕ್ಷದಲ್ಲಿ ಆಗಿ ನಾನು ಸುಮಾರು ಅಗ್ರಿಬೊಮ್ಮನಹಳ್ಳಿ ತಾಲೂಕಾದಂತೆ ತಿರುಗಾಡಿ ಸುಮಾರು 40 ಬೋರುಗಳನ್ನು ಮತ್ತು ದೇವಸ್ಥಾನಗಳಿಗೆ ಕೂಡ ನಾನು ಅಮೌಂಟ್ ಇಷ್ಟ ಮಾಡಿ ಮತ್ತೆ ಬೋರುಗಳು ಸರ್ಕಾರದಿಂದ ಕೊಡಿಸಿ ಎಲ್ಲ ಜನ ನನ್ನ ಬೆಂಬಲ ತಗೊಂಡಿದ್ದೆ. ನಾನು ಅಲೆಮಾರಿಗಳು ವಿತ್ತು ದಲಿತ ಸಮುದಾಯ ಇರ್ಬೋದು, ಇತರೆ ಸಮುದಾಯ ಇರ್ಬೋದು, ಎಲ್ಲರೂ ನನ್ನ ಮೇಲೆ ಓಪಿತ್ತು. ಇಲ್ಲ ಅಲೆಮಾರಿಗಳಲ್ಲಿ ಬುಡುಗದಂಗೆ ಬಂದರೆ ಅವರು ಯಾವುದೇ ಕೇಸ್ ಆಗಲಿ ಮತ್ತೊಂದಾಗಲಿ ಬಳಸೋದಿಲ್ಲ, ಈ ಸಣ್ಣ ಸಮುದಾಯ ಕೊಟ್ಟರೆ ಒಂದ್ಸಲ ಅವಕಾಶ ಕೊಡ್ಬೇಕಂತಂದೇಳಿ ತೀರ್ಮಾನ ಕೂಡ ಮಾಡಿದ್ರು ದೊಡ್ಡವರೆಲ್ಲ. ಅಲ್ಲೆಲ್ಲ ದೊಡ್ಡ ನಾಯಕರು ತೀರ್ಮಾನ ಮಾಡಿದ್ರು. ನನಗೂ ಆವಾಗ ಹೆಚ್ಚಾಂಜನೇಯಲ್ಲೂ ಕಮಿಟಿ ಅಧ್ಯಕ್ಷರಿದ್ರು, ಮತ್ತೆ ಕಾಗೋಡು ತಿಮ್ಮ ಎಲ್ಲ ಸಾಕಷ್ಟು ಅವರ ಗಮನಕ್ಕೆ ತಗೊಂಡು ಹೋದೆ. ಅಲ್ಲಿ ಪಕ್ಷದ ಟಿಕೆಟ್ ಕೇಳಿದಾಗ ಕೃಷ್ಣ ಪ್ಯಾಲೇಸಲ್ಲಿ ಸಿದ್ದರಾಮಯ್ಯ ಬಂದರು. ಸಿದ್ದರಾಮಯ್ಯನ ಜೊತೆಯಲ್ಲಿ ರಾಘವೇಂದ್ರ ಇಟ್ನಾಳ್ ಎಲ್ಲ, ಅವಾಗ ರಾಘವೇಂದ್ರ ಇಟ್ನಾಳ್ ನನ್ನ ಬೆಂಬಲ ಇದ್ರು. ಇಲ್ಲಿರುವಂಥ ಕಾಂಗ್ರೆಸ್ ಲೀಡರ್ ಜೊತೆಗೆ ಹೋಗಿ, ಸರ್ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ ಒಂದು ಅವಕಾಶ ಕೊಡಿ,
ದುಡ್ಡು ಐತೋ ಇಲ್ಲೋ ಗೊತ್ತಿಲ್ಲ, ನನಗೆ ಹೇಳಂತ ಶಕ್ತಿ ನನ್ನ ಹತ್ರ ಇದೆ, ಭಗವಂತನ ಮೇಲೆ ಆಸೆ ಇದೆ, ನನಗೂ ಅವಕಾಶ ಕೊಡು ಅಂತಂದು ಹೋದೆ. ಓದಿ ಕೇಳಿದಾಗ ಸಿದ್ದರಾಮಯ್ಯನವ್ರು ಬೆನ್ನು ತಪ್ಪಿಸಿ ಇಲ್ಲ ನಿನ್ನ ಆಸ್ತಿ ಎಷ್ಟು, ನಿನ್ನ ಅಮೌಂಟ್ ಎಷ್ಟು, ನಿನ್ನ ಭೂಮಿ ಎಷ್ಟು ಅಂತ ಕೇಳಿದ್ರು. ಇದ್ದಿದ್ದು ಹೇಳಿದೀವಿ, ಆಯಿತು ಇನ್ನೂ ಬೆಳಿಬೇಕು, ನೀನು ದುಡಿಬೇಕು, ಪಕ್ಷದಲ್ಲಿ ದುಡಿದಾಗ ಮುಂದೆ ನಾವು ಪಕ್ಷ ಗಮನಿಸುತ್ತೆ ಅಂತಂದೇಳಿ ನನಗೆ ಆಶ್ವಾಸನೆ ಕೊಟ್ಟರು. ಒಂದಲ್ಲ ಒಂದು ದಿವಸ ನಿನಗೆ ಅವಕಾಶ ಕೊಡ್ತೀನಿ ಅಂತಲ್ಲ ಆಶ್ವಾಸನೆ ಕೂಡ ಸಿದ್ದರಾಮಯ್ಯ ಕೊಟ್ಟರು. ಆಯಿತು ಸರ್ ನೀವು ಹೇಳ್ದಂಗೆ ಆಗಲಿ ಅಂತಂದು ಹೇಳಿದೆ. ಆವಾಗ ಅಲ್ಲಿಂದ ಪಕ್ಷದಲ್ಲಿ ದುಡಿತಿದ್ದೀನಿ. ಇದು 2013 ಅವತ್ತು ಪಕ್ಷ ಬಂತು, ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ 2015 ಅಲೆಮಾರಿ ಅರೆಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತೇಳಿ ಅಲೆಮಾರಿ ಕೋಶ ನಿರ್ಮಾಣ ಆಯಿತು ಕರ್ನಾಟಕದಲ್ಲಿ. ಆದೇಶ ಆಯಿತು. ಈ ಆದೇಶ ಆಗೋದಕ್ಕೆ ಕಾರಣ ಯಾರು, ಕಾರಣೀಭೂತರು ಯಾರು ಅಂದರೆ ಈ ಜಿಲ್ಲೆಯಲ್ಲಿ ಇರುವಂಥ ಅಲೆಮಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಪ್ರತಿಫಲವಾಗಿ ಸಿಕ್ತಂತ ನಮ್ಮ ಭಾವನೆ. ಈ ಜಿಲ್ಲೆಯಲ್ಲಿ ಹೆಚ್ಚು. ಹಾಗಾಗಿ ಈ ಜಿಲ್ಲೆಯಲ್ಲಿ ಯಾಕೆ ಆ ಮಾತು ಹೇಳ್ತಿದ್ದೇನೆ ಅಂದ್ರೆ, ಹಂಪಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಾನಾ ರೀತಿ ಜನರನ್ನ ಕರೆಸಿ ಸುಮಾರು 10,000 ಸಂಖ್ಯೆ ಸೇರಿದ್ರು. ಈ 10,000 ಸಂಖ್ಯೆ ಬರೋದಕ್ಕೆ ಯಾರು ರಾಜಕಾರಣ ದುಡ್ಡು ಇಲ್ಲ, ಅವರವರ ಸ್ವಂತ ದುಡ್ಡಿಂದಾನೆ, ಸ್ವಇಚ್ಛೆದಿಂದಾನೆ ಮೈತ್ರಿ ಸಾರು ಇವರೆಲ್ಲರ ಮಾರ್ಗದರ್ಶನ, ಅವ್ರ ಮಾತುಗಳನ್ನು ಕೇಳೋದಕ್ಕೆ ಇವ್ರು ಮಾಡ್ತಾರ ಅನ್ನೋ ಒಂದು ಉದ್ದೇಶ, ಇವರು ಮುಂದೆ ನಮ್ಮ ಅಲೆಮಾರಿಗಳಿಗೆ ನ್ಯಾಯ ಕೊಡ್ತಾರನ್ನೋ ಉದ್ದೇಶ ಇಟ್ಕೊಂಡು ಜನ ಭರವಸೆ ಇಟ್ಕೊಂಡೆ ಸ್ವಂತ ಖರ್ಚಿಂದ ಜನ ಬಂದರು ಪಾಪ. ಆ ಒಂದು ಪ್ರತಿಫಲ ಕೇಂದ್ರದಿಂದ ಆಯೋಗದಿಂದ ಮನಮೋಹನ್ ಸಿಂಗ್ ಸರ್ಕಾರ ಅವಾಗ ಅಲ್ಲಿಂದ ಕೇಂದ್ರದಿಂದ ವರದಿ ಬಂದ ಕೂಡಲೇ ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದರು. ಎಚ್ ಆಂಜನೇಯ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಆದರು. ಎಚ್ ಆಂಜನೇಯಲಿಗೆ ಬಹಳ ಮಟ್ಟಿಗೆ ಅಲೆಮಾರಿಗಳ ಮೇಲೆ ಪ್ರೀತಿ ಇರುವಂತ ಕಾಳಜಿ ಇರುವಂತ ವ್ಯಕ್ತಿ ಎಚ್ ಆಂಜನೇಯಲು. ಎಚ್ ಆಂಜನೇಯಲು ಗಮನಕ್ಕೆ ಬಂದ ಕೂಡ ಅದನ್ನ ಕೋಶ ಮಾಡಿದ್ರು. ಕೋಶ ರೂಪದಲ್ಲಿ ಮಾಡಿ ಸಪ್ರೇಟ್ ಒಂದು ಸೆಲ್ ನಮ್ಮದೇ ಸೆಲ್ಲನ್ನು ಮಾಡಿ, ಆ ಸೆಲ್ಗೆ 150 ಕೋಟಿ ದುಡ್ಡನ್ನು ಆ ರೂಪದಲ್ಲಿ ತೆಗೆದಿಟ್ಟು ಅದಕ್ಕೊಂದು ನೋಡಲ್ ಅಧಿಕಾರಿಯಾಗಿ ಬಾಲಗುರುಮೂರ್ತಿ ನಮ್ಮವ್ರನ್ನೇ ಮಾಡ್ತಾರೆ. ನಮ್ಮವರೇ ಮಾಡಿದಂತ ಆವತ್ತಿನಿಂದ ನಮ್ಮ ಜನಗಳಿಗೆ ಅವತ್ತು ಸ್ವಾತಂತ್ರ್ಯ ಅಂತ ನಮ್ಮ ಹೋರಾಟಗಾರದು ಮನಸ್ಸು ಅಂದ್ರೆ ಶಾಂತಿ ಆಯ್ತು. ನೋಡಿ, ನಾವು 20 ವರ್ಷ ಕಾಲ ನಾವು ಹೋರಾಟ ಮಾಡಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು 71 ವರ್ಷ ಇತ್ತು ಅವತ್ತಿಗೆ. ಅಂದ್ರೆ 70 ವರ್ಷ ಇತ್ತು ತನಕ. ಇವತ್ತಿಗೆ 76 ವರ್ಷ. ಸ್ವಾತಂತ್ರ್ಯ ಬಂದು 69-66 ವರ್ಷಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ನಂತರ ಸಿಕ್ತು ನಮಗೆ ಸ್ವಾತಂತ್ರ್ಯ. ಈ ಕರ್ನಾಟಕ ಸರ್ಕಾರ ನಮಗೆ ಕೊಡ್ತು ಸ್ವಾತಂತ್ರ್ಯ ಅಂತ ಹೇಳಿ ಖುಷಿ ಪಟ್ಟಿವಿ ಎಲ್ಲರೂ. ಭಾಳ ನಾವು ಹೋರಾಟ ಮಾಡಿದ ಪ್ರತಿಫಲ ಇವತ್ತು ನಮಗೆ ಸಾರ್ಥಕ ಆಯ್ತು ಅನ್ನೋದು ನಮ್ಮ ಉದ್ದೇಶ. ಅವತ್ತು ಆದ ನಂತರ ಕೆಲವೊಂದು ಅಲೆಮಾರಿಗಳಿಗೆ ಸಾಕಷ್ಟು ಭೂಮಿ ಕೊಡೋರಿಗೆ ನಮ್ಮ ವರದಿ ಏನಿತ್ತಂದ್ರೆ ಸರ್ಕಾರಕ್ಕೆ, ಸರ್ ಭಿಕ್ಷೆ ಬೇಡಕ್ಕಾದ್ರೆ ನಮ್ಗೆ ಅನುಮತಿ ಕೊಡ್ರಿ, ಭಿಕ್ಷೆ ಬೇಡದ ಅನುಮತಿ ಕೊಟ್ಟಿಲ್ಲ ಅಂದ್ರೆ ನಮಗೆ 2 ಎಕರೆ ಭೂಮಿ ಆದ್ರೆ ಕೊಡ್ರಿ, 2 ಎಕರೆ ಭೂಮಿ ಕೊಡಬೇಕು, ಅಲ್ಪ ಸ್ವಲ್ಪ ಇದ್ದವಂತರಿಗೆ ಒಂದು ಟ್ಯಾಕ್ಸಿಗಳು ಕೊಡಬೇಕು, ಮತ್ತೆ ನಮಗೆ ಸಾಲ ಕೊಡ್ಬೇಕಾದ್ರೆ ನೇರ ಸಾಲನೇ ಕೊಡಬೇಕು. ಬ್ಯಾಂಕಲ್ಲಿ ನಮ್ದು ಖಾತೆ ಇರಂಗಿಲ್ಲ, ನಮ್ದು ಡೋರ್ ನಂಬರ್ ಇರಂಗಿಲ್ಲ, ನಮ್ದು ಯಾವುದೇ ಅಡ್ರೆಸ್ ಇರಂಗಿಲ್ಲ. ಈ ಅಡ್ರೆಸ್ಗಳು ಇಲ್ಲದಂತ ಜನ ನಾವು ಊರವರಿಗೆ ಟೆಂಟ್ ಹಾಕಿ ಜೀವನ ಮಾಡೋಂಥ ಜನ ನಾವು. ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕೊಂಡಿರ್ತೀವಿ, ರೈಲ್ ಗೇಟ್ಗಳ ಬಗಲಾಗೆ, ಬಸ್ ಸ್ಟ್ಯಾಂಡ್ಗಳ ಬಗಲಾಗೆ, ಆಳು ಬಿದ್ದು ಮಂಟಪಗಳಲ್ಲಿ ಇರುವಂತ ಜನ, ಗಿಡ ಮರಗಳ ಕೆಳಗೆ ನಾವು ಇದ್ದಂಥವ್ರು. ನಮಗೆ ಅಡ್ರೆಸ್ಸೇ ಇಲ್ಲ ಅಂದಮೇಲೆ ಬ್ಯಾಂಕ್ ಅಕೌಂಟ್ ನಮ್ಗೆ ಎಲ್ಲಿಂದ ಬರುತ್ತೆ? ನಮಗೆ ವೋಟ್ ಲಿಸ್ಟೇ ಇಲ್ಲ ಅಂದಮೇಲೆ ನಮ್ಗೆ ಹೆಂಗ್ ಬರುತ್ತೆ ಅನ್ನೋದು ನಮ್ಮ ವರದಿ ಇತ್ತು ಸರ್ಕಾರಕ್ಕೆ. ಆ ಒಂದು ವರದಿ ಇಟ್ಕೊಂಡು ಪಾಪ ಎಚ್ ಆಂಜನೇಯ ಸರ್ ನಿಜವಾಗ್ಲೂ ಇವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಟೆಂಟಲ್ಲಿರುವಂಥವ್ರಿಗೆ ಕಷ್ಟ. ಇವ್ರಿಗೆ ನೇರವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ, ಮೊರಾರ್ಜಿ ಶಾಲೆಗಳಲ್ಲಿ ನೇರವಾಗಿ ಇವ್ರನ್ನ ಎಕ್ಸಾಮ್ನಂತನೇ ಸೇರಿಸ್ಕೊಳ್ಬೇಕಂತ ಆದೇಶ ಮಾಡಿದ್ರು, ಜೀವೋ ಪಾಸ್ ಮಾಡಿದ್ರು. ಮತ್ತೆ ಭಿಕ್ಷೆ ಬೇಡದನ್ನು ಬಿಟ್ಟು ಇವ್ರು 2 ಎಕರೆ ಭೂಮಿ ಜಮೀನು ಕೊಡಬೇಕು ಅಂತಂದೇಳಿ ಸರ್ಕಾರ ಅಧಿಕಾರಿಗಳಿಗೆ ಆದೇಶ ಮಾಡಿದ್ರು. 2 ಎಕರೆ ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಕೊಡಬೇಕು. ಆ ಭೂಮಿ ಕೊಟ್ಟು ಇವರಿಗೊಂದು ಬೋರ್ವೆಲ್ ಹಾಕಿಕೊಡ್ಬೇಕು. ಮತ್ತು ಇವರಿಗೆ ಜಾಗ ಇದ್ದವರಿಗೆ ಜಾಗ ಮನೆ ಕಟ್ಟಿಕೊಡ್ಬೇಕು, ಜಾಗ ಇಲ್ದವ್ರಿಗೆ ಜಾಗ ಕೊಟ್ಟು ಮನೆ ಕಟ್ಟಿಕೊಡ್ಬೇಕು. ಮತ್ತೆ ಇವ್ರ ಮಕ್ಕಳು ವಿದ್ಯಾಭ್ಯಾಸ, ಮತ್ತೆ ಸಾಲ ಕೊಡ್ಬೇಕಾದ್ರೆ ನೇರ ಸಾಲ, ಇವ್ರಿಗೆ ಯಾವುದೇ ಬ್ಯಾಂಕ್ ಅಕೌಂಟ್ ಕೂಡ ಅವಶ್ಯಕತೆ ಇಲ್ಲ. ನಿಗಮದಿಂದನೇ ಕೋಶದಿಂದನೇ ನೇರವಾಗಿ ನೇರ ಸಾಲ ಆದೇಶ ಮಾಡಿಸ್ಬೇಕು. ಆದೇಶ ಮಾಡಿಸಿ ಇವ್ರಿಗೆ ಖಾತಾ ಅದು ಬ್ಯಾಂಕ್ ಅಕೌಂಟು ಸರ್ಕಾರನೇ ಮಾಡಿ ದುಡ್ಡು ಬಿಡುಗಡೆ ಮಾಡಿ ಅವ್ರಿಗೆ ಮಕ್ಕಳು ಅವರು ಜೀವನ ಉಪಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಎಚ್ ಆಂಜನೇಯ ಸರ್ ಆ ಆದೇಶದಲ್ಲಿ ಹೊರಡಿಸ್ತಾರೆ. ನಿಜವಾಗ್ಲೂ ನಾವು ಅವತ್ತು
ಆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ ಇರ್ಬೋದು, ಮಾನ್ಯ ಸಚಿವರು ಎಚ್ ಆಂಜನೇಯ ಸರ್, ನಾವು ಎಷ್ಟು ಋಣ ತೀರಿಸಿದ್ರೆ ನಮ್ಮ ಸಹಾಯ ಮಠ ಅಲೆಮಾರಿಗಳು ಅವ್ರ ಋಣದಲ್ಲಿ ಇರುವಂಥ ಒಳ್ಳೆಯ ಕೆಲಸ ಮಾಡಿದ್ರು ಅಂತೇಳಿ ನಾನು ಭಾವಿಸ್ತೀನಿ. ಆವತ್ತು ಸರ್ಕಾರಕ್ಕೆ ನಾವು ಅಭಿನಂದನೆ ಕೂಡ ಸಲ್ಲಿಸಿದ್ದೀವಿ ಸರ್. ತದನಂತರ ಏನಾಯಿತು, ಬರ್ತಾ 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 ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ಬ್ರೋಕರ್ಗಳು ಹುಟ್ಕೊಂಡು 10 ಕೊಟ್ಟರೆ ನಿನಗೆ 20 ಕೊಟ್ಟರೆ ಇನ್ನೊಬ್ರಿಗೆ ಅಂತೇಳಿ ಲೂಟಿ ಕೂಡ ಮಾಡಿದರು. ನಮ್ಮದೇ ಅಧಿಕಾರಿ ಇದ್ದ ಬಾಲಗುರುಮೂರ್ತಿ ಅವರು ಸಾಧ್ಯದಷ್ಟು ಕೆಲಸ ಮಾಡಿದರು. ತದನಂತರ ಸರ್ಕಾರ ಬದಲಾಯಿತು. ಬದಲಾದ ಮೇಲೆ ಈಗ ರಾಜ್ಯದಲ್ಲಿ ನಡೀತಿರೋದು ಲಂಚ ಮಂಚದ ಮೇಲೆ ವ್ಯವಹಾರಗಳು ನಡೀತಿದ್ದಾವೆ. ಇವತ್ತು ನಿಜವಾದ ನಾವು ಯಾರಿಗೆ ಗುರಿ ಇಟ್ಕೊಂಡಿದ್ದೀವಿ, ಯಾರು ಟೆಂಟಲ್ಲಿದ್ದವರಿಗೆ ಸಿಗಬೇಕು, ಯಾರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಯಾರಿಗೆ ಜಾಗಿಲ್ಲ ಅವ್ರಿಗೆ ಸಿಗಬೇಕಾಗಿತ್ತ ನಮ್ಮ ಗುರಿ ಸಂಪೂರ್ಣವಾಗಿ ವಿಫಲವಾದಿವಿ ಹೋರಾಟಗಾರರು ಕರ್ನಾಟಕದಲ್ಲಿ. ಈ ವಿಫಲವಾದಾಗ ಏನಾಯಿತು, ಒಂದು ಕಡೆಗೆ ನಾವು ಯಾರು ಬೇಕಾಗಿತ್ತು ಅವ್ರಿಗೆ ಕೊಡ್ಸಕ್ಕೆ ನಮ್ಗೆ ಯೋಗ್ಯತೆ ಆಗಲಿಲ್ಲ, ಯಾರಿಗೆ ಕೈ ಇಲ್ಲ. ಅಲ್ಲಿ ಯಾವಾಗ ಹಣದ ಅಂಶ ಬಂದಾಗ ಯಾರು ದುಡ್ಡು ಕೊಡ್ತಾರೋ ಅವ್ರ ಕೆಲಸ ಮಾಡೋ ಬ್ರೋಕರ್ಗಳು ಬಂದರು. ಈ ಬ್ರೋಕರ್ಗಳು ಉಟ್ಕೊಂಡು ಬಂದಾಗ ರಾಜ್ಯ ಸರ್ಕಾರಕ್ಕೆ ನಾವು ಬಿಜೆಪಿ ಸರ್ಕಾರಕ್ಕೆ ಹಲವಾರು ಬಾರಿ ಹೋರಾಟ ಮಾಡಿ ಬ್ರೋಕರ್ಗಳು ಉಟ್ಕೊಂಡು ಫಲಾನುಭವಿಗಳು ಸಿಗಲ್ಲ, ಅಲೆಮಾರಿ ಅಧಿಕಾರಿಗಳು ಇದರಿಂದ ತೊಂದರೆ ಆಗ್ತಾ ಇದೆ, ಅಲೆಮಾರಿ ಕೋಸೆ ಬಿಟ್ಟು ನಿಗಮ ಮಾಡ್ರಿ, ಎಲ್ಲ ಜಾತಿಗಳಿಗೂ ಮಾಡ್ತೀರಿ, ನಮಗೂ ನಿಗಮ ಮಾಡ್ರಂತ ಒಂದು ವರದಿ ಕೊಡ್ತೀವಿ. ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಅಲೆಮಾರಿಗಳು ಸೇರ್ಕೊಂಡು ಮಾಡ್ತೀವಿ. ಅಷ್ಟೊತ್ತಿಗೆ ನಾವು 2018 ಮಟ್ಟ ಈ ಕೊರ್ಮಾ ಖರ್ಚು ಅನ್ನೋದು ಪದ ಇರಲಿಲ್ಲ, ಆ ಪಟ್ಟಿಯಲ್ಲಿ ಇರಲಿಲ್ಲ, ಇರ್ಲೇ ಇರಲಿಲ್ಲ. ಯಾವಾಗ ಕೊರ್ಮಾ ಪಟ್ಟಿಯಲ್ಲಿ ಬಂದ್ರೋ ವಿವಿಧ ಸಣ್ಣ ಸಮುದಾಯಗಳಿಗೆ ಸಂಪೂರ್ಣವಾಗಿ ಅವರಿಗೆ ಸಿಗೋದು ಬಂದಾಯಿತು. ಯಾಕಂದ್ರೆ ಸಂಖ್ಯೆ ಇರೋದು ಕೊರ್ಮಾ ಖರ್ಚು ದೊಡ್ಡ ಸಂಖ್ಯೆ, ಸುಮಾರು 49 ಸಮುದಾಯಗಳು ಬರೀ 5 ಲಕ್ಷ 6 ಲಕ್ಷ ಇದ್ದೀವಿ ರಾಜ್ಯದಲ್ಲಿ. ಕೊರ್ಮಾ ಖರ್ಚು ಸುಮಾರು 15-20 ಲಕ್ಷ ಜನಸಂಖ್ಯೆ ಇದ್ದವ್ರು ಬಂದು ಸೇರ್ಕೊಂಡು ಇವತ್ತು ಸಣ್ಣ ಸಮುದಾಯಗಳ ಭಾಗ ಮಣ್ಣಾಗಿದ್ದು ಸತ್ಯ, ಅವರಿಗೆ ನಿರಾಸೆ ಆಗಿದ್ದು ಸತ್ಯ, ಅವ್ರಿಗೆ ಯಾವುದೂ ಸೌಲಭ್ಯಗಳು ಸಿಗ್ತಾ ಇಲ್ಲ ಒಂದು ಕಡೆಗೆ. ಇದು ನಂತರ ನಾವೇನು ಮಾಡಿದ್ವಿ, ಹಿಂಗಾದ್ರೆ ಆಗೋದಿಲ್ಲ, ನಮಗೂ ಅಲೆಮಾರಿ ಕೋಸೆ ನಿಗಮದ ಅಧ್ಯಕ್ಷರೇ ಮಾಡ್ಬೇಕಂತೇಳಿ ನಾವು ಪಕ್ಷದಲ್ಲಿ ದುಡ್ದೀವಿ ಅಂತೇಳಿ ನಮ್ಮದು ಹಾಕಿದ್ವಿ. ಸಾಕಷ್ಟು 1ನೇ ನಂಬರಲ್ಲೇ ನಮ್ಮದು ಹೋಯ್ತು. ಸುಮಾರು 18 MLAಗಳು ಎಂಟಿಗಳು ಮತ್ತು ಅಧ್ಯಕ್ಷರು ನನ್ನ ಇವ್ರಿಗೆ ನಿಜಾದ್ರೆ ಅಲೆಮಾರಿಗಳು ಎಲ್ಲರೂ ಕೊಟ್ಟು ನನ್ನ ಆದೇಶಗಳು ಕೊಟ್ಟರು, ಮೆಮೊರಂಡಮ್ಗಳು ಕೊಟ್ಟರು CMಗೆ. DK ಹತ್ರನೂ ಅದನ್ನು ಚರ್ಚೆ ಮಾಡಿದ್ವಿ, CM ಹತ್ರ ಚರ್ಚೆ ಮಾಡಿದ್ವಿ. ನಿಂದೆ ಅಂತಂದೇಳಿ ಲಾಸ್ಟಿಗೆ ನನ್ನ ಕೈ ಬಿಟ್ಟು ಸಾಂಬಾರು ಮಂಡಳಿಗೆ ಹೋಗಿದ್ದಂಥ ಹೆಣ್ಮಗಳನ್ನ ನಮ್ಮ ಅಲೆಮಾರಿ ನಿಗಮಕ್ಕೆ ಅಧ್ಯಕ್ಷರನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೂ ನಮ್ಮದು ಸಮಾಧಾನ ಇಲ್ಲ, ಅಸಮಾಧಾನ. ಯಾಕಂದ್ರೆ ದುಡ್ದೋರು ಯಾರು, ದುಃಖಪಟ್ಟರು ಯಾರು? ಪಕ್ಷಗಳಲ್ಲಿ ದುಡ್ದೋರು ನಾವೇ, ಅಲೆಮಾರಿಗಳು ಸಮುದಾಯಕ್ಕೆ ದುಡ್ದೋರು ನಾವೇ. ಸಣ್ಣ ಸಮುದಾಯಗಳು ಸಿಗಬೇಕಾಗಿತ್ತು, ಅವ್ರಿಗೋಸ್ಕರ ದುಡ್ದೋರು ನಾವೇ. ಕೋಶ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವರು ಕೂಡ ಆ ಕೋಶ ನಿಗಮ ಆಗ್ಲಿಕ್ಕೆ ಪ್ರಯತ್ನ ಪಟ್ಟವರು ನಾವೇ. ಈ ಕೋಶ ಆದ್ಮೇಲೆ ಯಾರಿಗೆ ಸಿಗಬೇಕಾಗಿತ್ತು ಅನ್ನೋದು ಹೋರಾಟ ಮಾಡಿದವ್ರು ನಾವು, ಬೀದಿಯಲ್ಲಿ ಕುಂತವ್ರು ನಾವು, ನೆಲದಲ್ಲಿ ಕುಂತವ್ರು ನಾವು, ಊಟ ಬಿಟ್ಟು ತಿರುಗಾಡಿದವ್ರು ನಾವು, ನಿದ್ದೆ ಮಾಡಿದವ್ರು ನಾವು. ಇವತ್ತು ಯಾರ್ದೋ ನಿನ್ನೆ ಮೊನ್ನೆ ಬಂದು ಪ್ರಬಲ ಸಮುದಾಯ ಬಂದು ಈ ಸಣ್ಣ ಸಮುದಾಯಗಳಿಗೆ ಅನ್ಯಾಯ ಆಯ್ತು ಅಂತೇಳಿ ನಮಗೆ ಬಹಳ ದುಃಖ ಆಗ್ತಾ ಇದೆ. ಅದು ಸರ್ಕಾರ ಕೂಡ ಗಮನಕ್ಕೆ ತಗೊಳ್ಬೇಕು. ಅದನ್ನ ಮುಂದಿನ ಹೋರಾಟ ಕೂಡ ನಾವು ರೆಡಿ ಆಗ್ತಾ ಇದ್ದೀವಿ. ಒಂದು ಕಡೆಗೆ ನಮ್ಮ ಸಮುದಾಯ ಬುಡುಗಜಂಗಮ ಸರ್, ಬುಡುಗಜಂಗಮದಲ್ಲಿ ರಾಜ್ಯಾಧ್ಯಕ್ಷರು 10 ವರ್ಷ ಶೇಷಪ್ಪ ಅವರಿದ್ರು. ಶೇಷಪ್ಪ ಅವರು ಆದ ನಂತರ ಮತ್ತು ಸಿರವಾಟಿ ನರಸಿಂಹವ್ರನ್ನ ಅಧ್ಯಕ್ಷರು ಮಾಡಿದ್ರು. ಸಿರವಾಟಿ ನರಸಿಂಹಲ್ ಅಧ್ಯಕ್ಷರು ಮಾಡಿದ ಮೇಲೆ ಅವತ್ತು ಆತ ಎಂಪ್ಲಾಯ್, ಗೌರ್ಮೆಂಟ್ ಸರ್ಕಾರದ APP ಅವರು, PP ಅಂದ್ರೆ ಗೌರ್ಮೆಂಟ್ ಇದರಲ್ಲಿ ವಕೀಲರು. ಅವ್ರ ಗಮನಕ್ಕೆ ಅಧ್ಯಕ್ಷರನ್ನು ತಗೊಳ್ತಾರೆ. ಅವರು ಅಧ್ಯಕ್ಷರಾದ ಮೇಲೆ ನಮಗೆ ನಾವು ಮೊದಲಿಂದ ದುಡ್ದವ್ರಿಗೆಲ್ಲ ಅಸಮಾಧಾನ ಆಯಿತು. ನೀವು ಗೌರ್ಮೆಂಟ್ ನೌಕರ ಬೆರಡಾಣಿಕಷ್ಟು ಇದೀವಿ, ಈ 4 ಮಂದಿನೇ ನೀವು ಶ್ರೀನಿವಾಸನ್ 10 ವರ್ಷ ಮಾಡಿದ್ರಿ, 10 ವರ್ಷ ಶೇಷಪ್ಪ ಮಾಡಿದ್ರಿ, ಇನ್ಮೇಲಾದ್ರೂ ಯಾರೋ ದುಡ್ದವ್ರಿಗೆ ಕೊಡ್ರಿ ಸ್ವಾಮಿ ಅಂತ ನಮ್ಮ ಬೇಡಿಕೆ ಇತ್ತು. ನಮಗೆ ಬೇಡಿಕೆ ಇದ್ದಾಗ ಅವನೇನು ಕೊಡ್ಬೇಕು, ಅವನೇನು ವಿದ್ಯಾವಂತಲ್ಲ ಬುದ್ಧಿವಂತಲ್ಲ, ಅವನಿಗೇನು ಕೊಡ್ಬೇಕು, ಇವನಿಗೇನು ಕೊಡ್ಬೇಕಂದ್ರೆ ನಮ್ಮ ಸಮುದಾಯದಲ್ಲಿ ನಮ್ಮ ಮೇಲೆ ಇದ್ದಂಥವ್ರು ಸ್ವಲ್ಪ ನಮ್ಮನ್ನ ಕಡೆಗಣಿಸಿದ್ರು. ಅದು ನಮ್ಮನೆ ಆಗಿರ್ಬೋದು, LS ರಾಮನ ಆಗಿರ್ಬೋದು, ನಾನಾಗಿರ್ಬೋದು, ಮಾರುತಿ ಸಿತ್ತಾಪುರ ಆಗಿರ್ಬೋದು, ಪಂಡಿತ್ ಇರ್ಬೋದು, ನಾನಾ ರೀತಿ ಹೋರಾಟ ಮಾಡಿದಂಥ ಸಮುದಾಯದಲ್ಲಿ ನಾವು ಸಾಕಷ್ಟು ಇದ್ದೀವಿ. ಮಾಡಲಿಲ್ಲ.
ಮಾಡೋದು ಬಿಟ್ಟು ಅವರ ಅಧಿಕಾರಿಗಳು ಹಂಚ್ಕೊಂಡ್ರು. ಅಂದರೆ ಗೌರ್ಮೆಂಟ್ ನೌಕರಸ್ಥರೇ ಮತ್ತೆ ಬಳಸಿದ್ರು ಅಧ್ಯಕ್ಷ ಸ್ಥಾನ. ನನಗೆ ಅಸಮಾಧಾನ ಇತ್ತು. ಅಸಮಾಧಾನ ಇದ್ದು ಏನು ಮಾಡಿದೆ, ನನಗೊಂದು ಅವಕಾಶ ಕೊಡಲಿಲ್ಲ ನಮ್ಮ ಉದ್ದೇಶ. ಅಂದರೆ ನನಗೆ ಕೊಡಬೇಕನ್ನೋ ನನ್ನ ಉದ್ದೇಶ ಅಲ್ಲ. ಯಾರು ದುಡ್ದಿದ್ರು ಅವ್ರು ಅವಕಾಶ ಕೊಡ್ರಿ. ನೀವೊಂದು ಕಡೆ ಡ್ಯೂಟಿ ಮಾಡೋರಾ ಇಲ್ಲ ಸಮುದಾಯಕ್ಕೋಸ್ಕರ ದುಡಿಯೋರ, ಯಾವುದಾದ್ರೂ ಒಂದು ಮಾಡಿ. ಇಲ್ಲ ನೀವು ಡ್ಯೂಟಿ ರಿಸೈನ್ ಮಾಡಿ, ಸಮುದಾಯಕ್ಕೋಸ್ಕರ ದುಡಿರಿ, ನಮ್ಮ ಸಮುದಾಯ ಅಂತೇಳಿ ನಾವು ನಿಮಗೆ ಸಿರುವಣೆ ಆಗಿರ್ತೀವಿ ಅಂತ ನಮ್ಮ ಬೇಡಿಕೆ ಇತ್ತು. ಅದನ್ನು ನಮ್ಮ ಬೇಡಿಕೆ ಈಡೇರಿಸಲಿಲ್ಲ. ಅಷ್ಟೊತ್ತಿಗೆಲ್ಲ ಸಮುದಾಯ ಕರ್ನಾಟಕ, ಆಂಧ್ರ, ತಮಿಳುನಾಡು ಇವೆಲ್ಲ ರಾಜ್ಯದಲ್ಲಿ ಬೇಡ ಬಾರ್ ಬುಡುಗು ಜಂಗಮ ಇದ್ರೆ, ಕರ್ನಾಟಕದಲ್ಲಿ ಬೇಡ ಕಮ ಬುಡುಗು ಜಂಗಮ ಇದೆ. ಅದು ವೀರಶೈವ ಲಿಂಗಾಯತ ಜಂಗಮರು ಪ್ರಬಲವಾದ ಸಮುದಾಯ ಸಂಖ್ಯೆ ಇರೋದ್ರಿಂದ ಈ ರಾಜ್ಯದಲ್ಲಿ ಅವ್ರದ್ದೇ ಅಧಿಕಾರ ಬಳಸಿ ಸುಮಾರು 1925 ನಮ್ಮನ್ನ ಬಲಿಪಸಿ ಮಾಡ್ದಂಗೆ ಆಯಿತು. ಆವತ್ತು ಗೆಜೆಟ್ ಇದರಲ್ಲೇ ಕಾಲಂ ಸಂಖ್ಯೆ 19ರಲ್ಲಿ ಬೇಡ ಜಂಗಮ್ ಕಮ ಬುಡುಗು ಜಂಗಮ ಅಂತ ಇಟ್ರು. ಕಮ ಇಟ್ಟರೆ ಮಾತ್ರ 2 ಹೆಸರು ಆಯ್ತು, ಬಾರ್ ಇದ್ರೆ ಮಾತ್ರ ಜಾಯಿಂಟ್ ಆಗ್ತಿತ್ತು ಹೆಸರು. ಅದು ಅದನ್ನ ಬೇಡ ಬಾರ್ ಬುಡುಗು ಜಂಗಮ ಜಾತಿ ಪ್ರಮಾಣಪತ್ರ ತಗೊಳ್ಳೋಕೆ ನಮ್ಮ ಕೈಲಿ ಆಗ್ಲಿಲ್ಲ. ನಾವು ಆ ವಿಚಾರ ನಮ್ಮ ಹಿರಿಯರು ಮಾಡಲಿಲ್ಲ. ಹಾಗಾಗಿ ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಅನ್ನೋರು, ಅದು ವೀರಶೈವ ಲಿಂಗಾಯತ ಜಂಗಮರು ಜಾತಿ ಪ್ರಮಾಣಪತ್ರ ಕಬಳಿಸಿ ಜಾತಿ ಪ್ರಮಾಣಪತ್ರದಿಂದ ವಿವಿಧ ಹುದ್ದೆಗಳು ಗಿಟ್ಟಿಸ್ಕೊಂಡ್ರು. ಆಮೇಲೆ ಇದ್ದಂಥ ಇದು ನಮಗೆ ಸಿಗಂತ ಸೌಲಭ್ಯಗಳು ಅವ್ರ ಪಾಲಾಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದು ದೀನ ದಲಿತರು ಯಾರಿಗೆ ಸಿಗಬೇಕು, ಟೆಂಟಲ್ಲಿ ಇದ್ದವನಿಗೆ ಕಟ್ಟಕಡ ವ್ಯಕ್ತಿಗೆ ಸಿಗಬೇಕನ್ನೋದು ಮೀಸಲಾತಿ ನಮ್ಮದು. ಹಂಗಾಗಿ ಈ ಹೋರಾಟಗಳು ಮಾಡಬೇಕಾದ್ರೆ ರಾಜ್ಯದಲ್ಲಿ ತಿರುವಾಟಿ ನರಸಿಂಹ ಇರ್ಬೋದು, ಎಲ್ಲ ನಮ್ಮ ಶ್ರೀನಿವಾಸ್ ಇರ್ಬೋದು, ಶೇಷಪ್ಪ ಇರ್ಬೋದು, ಬಾಲಗುರುಮೂರ್ತಿ, ಎಲ್ಲ ದೊಡ್ಡ ನಾಯಕರೆಲ್ಲ ವಿಫಲರಾದ್ರಲ್ಲಿ. ಆಂಜನೇಯ, ಡಾಕ್ಟರ್ ಆಂಜನೇಯ ಇವೆಲ್ಲ ವಿಫಲರಾದ್ರು. ವಿಫಲರಾದ ಮೇಲೆ ನಾನೇನು ಮಾಡಿದೆ, ಹಿಂಗಾದ್ರೆ ಆಗೋದಿಲ್ಲ, ಇದೇನೋ ಯಾವುದೋ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಬೇಡ ಜಂಗಮ ನಾವೇ ಬುಡುಗು ಜಂಗಮ ನಾವೇ ಅಂತಂದೇಳಿ ಪದಗಳು ಬರ್ತಿದ್ದಾವ. ವೀರಶೈವ ಲಿಂಗಾಯತ ಜಂಗಮರು ಪ್ರಬುಲರು, ಮಠಾಧೀಶರು, ಕೇದಾರ್ನಾಥ್ ಇರ್ಬೋದು, ಶ್ರೀಶೈಲ ಇರ್ಬೋದು, ಉಜ್ನಿ ಇರ್ಬೋದು, ಕಾಶಿ, ರಂಭಾಪುರಿ, ದೊಡ್ಡ ದೊಡ್ಡ ಮಠಗಳಿದ್ದಂಥವ್ರು ಇವರು ನಮ್ಮನ್ನ ಕಬಳಿಸೋದಕ್ಕೆ ಪ್ರಯತ್ನ ಮಾಡ್ತಾರ. ನಮ್ಮ ಸಮುದಾಯದ ಅಧ್ಯಕ್ಷರು ಏನು ಮಾಡ್ತಿದ್ರು ಇವರು ಅನ್ನೋದು ನಮ್ಮ ಉದ್ದೇಶ ಇತ್ತು. ನನಗೆ ಕಾಡ್ತಾ ಇತ್ತು. ಅವ್ರ ಬಗ್ಗೆ ನಾನು ಎದುರು ಬದ್ರು ಮಾತಾಡಿದೆ. ಯಾಕೆ ಸ್ವಾಮಿ ಈ ಥರ ಮಾಡ್ತಾಯಿದ್ರಿ, ನೀವು ಡ್ಯೂಟಿ ಆದ್ರೆ ಮಾಡ್ಕೊಡ್ರಿ, ಇಲ್ಲ ಡ್ಯೂಟಿ ಬಿಟ್ಟು ಕೆಲಸ ಆದ್ರೆ ಮಾಡ್ರಿ ಅಂತೇಳಿ ಮಾತುಕತೆ ಆದಾಗ ಇದ್ರ ಬಗ್ಗೆ ಧ್ವನಿ ಯಾಕೆ ಎತ್ತಾ ಇಲ್ಲ, ಒಂದು ಹೋರಾಟ ನೀವು ಮಾಡ್ತಾ ಇಲ್ಲ ಯಾಕೆ ಅನ್ನೋದು ಬಿಟ್ಟು 2-3 ಸಲ ಅವ್ರ ಗಮನಕ್ಕೆ ತಂದಿವಿ. ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ಮಾಡಿದಾಗ, ಬಳ್ಳಾರಲ್ಲಿ ಮಾಡಿದಾಗ, ಇಲ್ಲಿ ಮಾಡಿದಾಗ ಹೇಳಿದ್ವಿ. ಅವ್ರು ಏನು ನಮ್ಮನ್ನ ಗಮನಕ್ಕೆ ಹಾಕೊಂಬ್ಲೆ, ಇವನೇ ಕೆಲ್ಸಕ್ಕೆ ಬರ್ಲಾರ್ದ, ಇವ್ನು ಹಿಂಗೆ ಹೇಳ್ತಾನೆ, ಇವ್ನು ನಾವು ಪತ್ರಾಲಯ ಎತ್ತಕ್ಕೆ ಇಟ್ಕೊಂಡಿವಿ, ಇವನಿಗೆ ಹೋರಾಟ ಮಾಡೋದಕ್ಕೆ ಇಟ್ಕೊಂಡಿವಿ, ಅವ್ನಿಗೇನು ಬರುತ್ತೆ ನಾವು ಅನ್ನೋದು ಅವರು ಆ ಮಾತು ಹೆಚ್ಚಾಯ್ತು ಅವರು ನಮ್ಮ ನಾಯಕರಲ್ಲಿ. ಇದು ನನಗೆ ಸಹಿಸಕ್ಕೆ ಆಗಲಿಲ್ಲ. ಆಗಿದ್ದೇ ಇಲ್ಲ ಅಂತೇಳಿ ಮತ್ತೆ ನಾನು ಹೈದರಾಬಾದ್ ಕರ್ನಾಟಕ ಅನ್ನೋದು ಒಂದು ಸಂಘಟನೆ, ನಾನು ಡಾಕ್ಟರ್ ಅಂಜನೇಯ ಎಲ್ಲ ಸಲಹೆ ಪಡೆದು, ಮತ್ತು ಮಾಜಿ ಅಧ್ಯಕ್ಷರು ಶೇಷಪ್ಪನ ಸಲಹೆ ಪಡೆದು, ಬಾಲಗುರುಮೂರ್ತಿ ಕೂಡ ಆ ವಿಷಯ ತಿಳಿಸಿ ನಾವು ಸಂಘಟನೆ ಮಾಡ್ತಾ ಇದ್ದೀನಿ ಹೈದರಾಬಾದ್ ಕರ್ನಾಟಕ ಅಂತೇಳಿ. ರಾಮುಡು LS ರಾಮುಡು ಸಹಕಾರ ಪಡೆದು, ಮತ್ತು ವಿ ಶರಣಪ್ಪ ಪ್ರಿನ್ಸಿಪಲ್ ಇವರು ಸಲಹೆ ಪಡೆದು, ಡಾಕ್ಟರ್ ಅಂಜಯ್ ಸಲಹೆ ಪಡೆದು, ಆಮೇಲೆ ಮಾರುತಿ ಸಿತ್ತಾಪುರು ಅವರು ಸಲಹೆ ಪಡೆದು, ಮತ್ತು ನಾನಾ ರೀತಿ ಈ ಭಾಗದ 6 ಜಿಲ್ಲೆಗಳಿರುವಂಥ ನಾಯಕರ ಜೊತೆಯಲ್ಲಿ 1-2 ಮೀಟಿಂಗ್ಗಳು ಮಾಡ್ಕೊಂಡು, ಸಿಂಹಾದ್ರಿ ಇರ್ಬೋದು, ಶಿವರಾಜ್ ರುದ್ರಾಕ್ಷಿ ಇರ್ಬೋದು. ರುದ್ರಾಕ್ಷಿ ಕೂಡ ಈ ಸಂಘಟನೆಯಲ್ಲಿ ಸುಮಾರು 20 ವರ್ಷ ಅವನು ಆ ಹುಡುಗ ಓದಿದ್ರೆ ಅವನು ಯಾವುದೋ ದೊಡ್ಡ ಆಫೀಸರ್ ಕೂಡ ಆಗ್ತಿದ್ದ. ಅದನ್ನು ಬಿಟ್ಟು ಕೂಡ ನಮ್ಮ ಸಂಘಟನೆಯಲ್ಲಿ ದೊಡ್ಡ ಸೇವೆ, ಶಿವರಾಜ್ ರುದ್ರಾಕ್ಷಿ ಅವ್ರದ್ದು ಕೂಡ ದೊಡ್ಡ ಸೇವೆ ನಮ್ಮ ಸಮಾಜಕ್ಕೆ, ದೊಡ್ಡ ಕೊಡುಗೆನೆ. ಯಾರ್ದು ಅನ್ಯತೆ ಭಾವಿಸ್ಬಾರ್ದು. ಎಲ್ಲ ನನ್ನ ಬಂಧು ಬಳಗನೆ, ಎಲ್ಲ ನನ್ನ ಬುಡುಗು ಜಂಗಮ ಸಮುದಾಯದವರು ಮಾಡಿದವರು ಬಂದರು, ಮಾಡ್ಲಾರ್ದವ್ರು ಬಂದರು, ಎಲ್ಲರೂ ಒಂದು ಒಗ್ಗಟ್ಟಾಗಿ ನಾವೊಂದು ಸಂಘಟನೆ ಮಾಡ್ಬೇಕಂತೇಳಿ 1-2 ಮೀಟಿಂಗ್ ಮಾಡಿಕೊಂಡು, ಅದಕ್ಕೆ ಸಂಬಂಧಪಟ್ಟಾಗಿ ಸಿದ್ದಾಪುರದಲ್ಲಿ ದೊಡ್ಡ ಸಂಖ್ಯೆ ಇರೋದ್ರಿಂದ ಆ ಸಮುದಾಯದ ಜೊತೆಗೆ ಚಿನ್ನಪ್ಪ ವಿಭೂತಿ, ಕಲ್ಕೇರಿ ಚಿನ್ನಪ್ಪ ಜೊತೆಗೆ ಮಾತಾಡ್ಕೊಂಡು, ಶಂಕರಿ ಜೊತೆಗೆ ಮಾತಾಡ್ಕೊಂಡು, ವಿಭೂತಿ ಜಮ್ಮಣ್ಣ ನನಗೆ ದೊಡ್ಡ ಶಕ್ತಿ, ನನ್ನ ಬೀಗರಾಗ್ತಾರೆ. ಅವರು ಕೂಡ ಒಂದಲ್ಲ ಒಂದು ದಿವಸ ದೊಡ್ಡ ವ್ಯಕ್ತಿ ಬೆಳೆಯುವಂಥ ಕೆಲಸ ಆಗುತ್ತೆ, ಆ ಭಗವಂತ ಅವರಿಗೆ ಕೊಡ್ತಾನಂತೇಳಿ ಇತ್ತು ನನಗೆ. ಹಾಗಾಗಿ ಮೋದಿ ಗಂಗಾಧರ ಕರ್ನಾಟಕ ನಾನು ಹಳ್ಳಹಳ್ಳಿ ತಿರುಗಿದೆ, ಮತ್ತೆ ಪುನಃ ಮತ್ತೆ ಹಳ್ಳಹಳ್ಳಿಯಿಂದ
ಹಳ್ಳಿಯಿಂದ ಪ್ರಾರಂಭ ಮಾಡಿ, ತಾಲೂಕಿನಿಂದ ಪ್ರಾರಂಭ ಮಾಡಿ, ಸಂಘಟನೆ ಮಾಡಿ ಹೈದರಾಬಾದ್ ಕರ್ನಾಟಕ ಟೀಚರ್ಸ್ ಮಾಡಿ ಸಂಘ ಹುಟ್ಟಾಕಿದ್ವಿ. ಸಂಘ ಹುಟ್ಟಾಕಿ ಪ್ರತಿಯೊಂದು ವರ್ಷಕ್ಕೆ ಒಂದು ಕ್ಯಾಲೆಂಡರ್ ರೂಪದಲ್ಲಿ ಒಂದು ಕ್ಯಾಲೆಂಡರ್ ಮಾಡಿ, ಆ ಕ್ಯಾಲೆಂಡರ್ನಲ್ಲಿ ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿಗಳು ಹೆಂಗೆ, ಶವ ಸಂಸ್ಕಾರ ಹೆಂಗ್ ಮಾಡ್ತೀವಿ, ಋತುಮತಿ ಆದ್ರೆ ಹೆಂಗ್ ಮಾಡ್ತೀವಿ, ಮತ್ತೆ ಹುಟ್ಟಿದ ಕೂಸನ್ನು 3 ದಿವಸಕ್ಕೆ ನಾವು ಕೋಳಿ ಕೊಯ್ದಂಗೆ, ಬೇಟೆ ಕಡೆದಂಗೆ, ಎಲ್ಲವನ್ನು ವಿಷಯಗಳು ಕ್ಯಾಲೆಂಡರ್ ಅಲ್ಲಿ ವಿರಾಳವಾಗಿ ಸಂಪೂರ್ಣವಾಗಿ ಕ್ಯಾಲೆಂಡರ್ ಅಲ್ಲಿ ಬಳಸ್ತೀವಿ. ಆ ಕ್ಯಾಲೆಂಡರ್ ಇದೆ ಇನ್ನ ಕ್ಯಾಲೆಂಡರ್ ಇದೆ. ಆ ಕ್ಯಾಲೆಂಡರ್ ಅಲ್ಲಿ ಮಾಡಿ ಅಲ್ಲಿ ಪ್ರಮುಖರು ನಮ್ಮ ಸಮುದಾಯದಲ್ಲಿ ಕಲಾವಿದರಿಗೆ ಮಾಸಾಸನ ಕೊಟ್ಟಂತವ್ರು, ರಾಜ್ಯ ಪ್ರಶಸ್ತಿ ಸಿಕ್ಕಂತವ್ರು, ರಾಜ್ಯೋತ್ಸವ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ ಸಿಕ್ಕಂತ ನಮ್ಮ ಹಿರಿಯರು ಸಾಕಷ್ಟು ಇದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಾರಮ್ಮ ಒಬ್ರು, ಮತ್ತೆ ರೇವಲ್ಲಿ ಆಯಮ್ಮ ಒಬ್ರು, ಆಯಮ್ಮನ ಹೆಸರು ಏನೈತೆ ಶಂಕರಮ್ಮ ಅಂತೇಳಿ, ಮತ್ತೆ ಆಮೇಲೆ ಇಲ್ಲಿ ನಮ್ಮ ಸಿದ್ದಾಪುರದಲ್ಲಿ ಗುಂಡಪ್ಪ ಒಬ್ರು, ಮತ್ತೆ ನಮ್ಮ ನಾಡೋಜಿ ಪ್ರಶಸ್ತಿ ದೊಡ್ಡ ಮಟ್ಟದಲ್ಲಿ ಪ್ರಶಸ್ತಿಗಳು ಸಿಕ್ಕಂತ ದರೋಜಿ ಈರಮ್ಮನ ಫೋಟೋಗಳು ಇರ್ಬೋದು. ಇಂಥ ದೊಡ್ಡ ದೊಡ್ಡ ಕಲಾವಿದರು ಫೋಟೋಗಳು ಕೂಡ ಬಳಸಿ ಯಾವುದೇ ಭೇದ ಭಾವ ಇಲ್ದಾನೆ, ಯಾವುದೇ ಅನ್ಯತೆ ಭಾವಿಸ್ತಾನೆ ಬಂದವರು ಬಂದ್ರು, ಸಮುದಾಯದವರು ಮತ್ತೆ ಇತರ ಅಧ್ಯಕ್ಷಗಳು ಅಂದ್ರೆ ಇತರ ಬೇರೆ ಸಮುದಾಯದವರಲ್ಲ, ನಮ್ಮ ಸಮುದಾಯದ ಅಧ್ಯಕ್ಷರು ನಮ್ಮ ವಿರುದ್ಧ ಇರ್ಲಿ, ನಮ್ಮ ವಿರುದ್ಧ ಒಳ್ಳೆ ಪರವಾಗಿರ್ಲಿ, ಏನೇ ಇಲ್ಲ ಅಂತೇಳಿ ನಾನು ಯಾವುದೇ ಭೇದ ಭಾವ ಇಲ್ದಾನೆ ಎಲ್ಲರನ್ನು ಆ ಫೋಟೋಗಳಲ್ಲಿ ಬಳಸಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಆ ಪಿಂಟ್ ಹಾಕ್ಸಿ ಪ್ರತಿ ವರ್ಷ ₹1,00,000 ಖರ್ಚಾಗ್ತಾ ಇತ್ತು. ಆ ₹1,00,000 ಖರ್ಚನ್ನು ಕೂಡ ಜವಾಬ್ದಾರಿ ಒಬ್ಬನೇ ವಹಿಸ್ಕೊಂಡು ನನ್ನ ಸಮುದಾಯಕ್ಕೋಸ್ಕರ ಆವಾಗ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯತಿಂದ ಹಿಡಿದು ತಾಲೂಕ್ ಪಂಚಾಯತಿಂದ ಹಿಡಿದು